ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯದ ಅಭ್ಯರ್ಥಿಗಳು ತಣ್ಣಗಾಗುವಂತೆ ಕಾಣಿಸ್ತಿಲ್ಲ. ರಾಜ್ಯ ನಾಯಕರು ತಮ್ಮ ಬೇಡಿಕೆಗೆ ಸ್ಪಂದಿಸುತ್ತಿಲ್ಲವೆಂದು ದಾವಣಗೆರೆಯ ರೆಬಲ್ ಟೀಮ್ ಬಿಎಸ್ವೈ ವಿರುದ್ಧದ ಟೀಮ್ ಜೊತೆ ಗುರುತಿಸಿಕೊಂಡಿದೆ. ಹಾಗಿದ್ರೆ ದಾವಣಗೆರೆಯ ರೆಬಲ್ ಟೀಮ್ ನಡೆ ಏನು ಅಂತೀರಾ? ಇಲ್ಲಿದೆ ನೋಡಿ. ಈಶ್ವರಪ್ಪ ಜೊತೆ ಕಾಣಿಸಿಕೊಂಡ ದಾವಣಗೆರೆಯ ರೆಬಲ್ ಟೀಮ್. ಅಲ್ಲಿ ಯಡಿಯೂರಪ್ಪನ ವಿರುದ್ಧ ರಣಕಹಳೆ ಮೊಳಗಿಸಿರೋ ಈಶು. ಇಲ್ಲಿ ಜಿಎಂ ಸಿದ್ದೇಶ್ವರ್ ವಿರುದ್ಧ ರೆಡಿ ಆಯ್ತು 11 ಜನರ ತಂಡ. ಲೋಕಸಭಾ ಚುನಾವಣೆಯ ಬಿಜೆಪಿ ಟಿಕೆಟ್ ಫೈನಲ್ ಆದ್ಮೇಲೆ ಒಂದಷ್ಟು ಕಡೆ ಬಂಡಾಯದ ಕಿಚ್ಚು ಹೊತ್ತಿಕೊಂಡಿದೆ. ಅದರಲ್ಲಿ ದಾವಣಗೆರೆ, ಶಿವಮೊಗ್ಗವೂ ಹೊರತಾಗಿಲ್ಲ. ಅತ್ತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಯಡಿಯೂರಪ್ಪ ಕುಟುಂಬದ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ಇತ್ತ ದಾವಣಗೆರೆಯಲ್ಲಿ ಮಾಜಿ ಶಾಸಕ ಸಚಿವರ ಆದಿಯಾಗಿ 11 ಜನರ ತಂಡ ಜಿಎಂ ಸಿದ್ದೇಶ್ವರ್ ವಿರುದ್ಧ ತೊಡೆ ತಟ್ಟಿದ್ದಾರೆ. ಈಶ್ವರಪ್ಪ ತಮ್ಮ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ರೆಬಲ್ ಆಗಿದ್ದು, ಇತ್ತ ದಾವಣಗೆರೆಯಲ್ಲಿ ಜಿಎಂ ಸಿದ್ದೇಶ್ವರ್ ವರ್ತನೆ ವಿರುದ್ಧ ದೊಡ್ಡ ಪಡೆಯೇ ಬಹಿರಂಗವಾಗಿ ಹೊರಬಂದಿದೆ. ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ನೇತೃತ್ವದ ತಂಡ ಮೊನ್ನೆ ತಾನೇ ಸಭೆ ನಡೆಸಿ ಬಂಡಾಯ ಸ್ಪರ್ಧೆ ಖಚಿತ ಎಂದಿತ್ತು. ಅದಾದ ಬಳಿಕ ಎಸ್.ಎ. ರವೀಂದ್ರನಾಥ್ ಹಾಗೂ ಹಿರಿಯ ಮಾಜಿ ಶಾಸಕ ಗೌರಿಸಿದ್ದನಗೌಡರು ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಅವರನ್ನ ಭೇಟಿಯಾಗಿ ಬೆಂಬಲ ಕೋರಿದ್ದಾರೆ. ನಾವು ಶಿವಮೊಗ್ಗದಲ್ಲಿ ನಿಮಗೆ ಬೆಂಬಲ ನೀಡ್ತೀವಿ, ನೀವು ನಮಗೆ ದಾವಣಗೆರೆಯಲ್ಲಿ ಬೆಂಬಲ ನೀಡಿ ಎಂದು ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಬಹಳ ಬೇಸರಾಗಿ ಬಂದಿದ್ದಾರೆ, ಚರ್ಚೆ ಮಾಡಿದ್ದೀವಿ, ಮುಂದೆ ಏನೇನು ಮಾಡಬೇಕು ಅವರು ತೀರ್ಮಾನ ತಗೋತಾ ಇದ್ದಾರೆ. ಇನ್ನು ಆರಂಭದಲ್ಲಿ ಎಸ್.ಎ. ರವೀಂದ್ರನಾಥ್, ಕರುಣಾಕರ ರೆಡ್ಡಿ, ರೆಬೆಲ್ ರೇಣುಕಾಚಾರ್ಯ ಸೇರಿದಂತೆ ಹಲವರು ಕೇವಲ ಜಿಎಂ ಸಿದ್ದೇಶ್ವರ್ ವಿರುದ್ಧ ಇದ್ದರು. ಆದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಗಾಯತ್ರಿ ಸಿದ್ದೇಶ್ವರ್ ಪಾಲಾಗುತ್ತಿದ್ದಂತೆ ಇಡೀ ಟೀಮ್ ಬಿಎಸ್ ಯಡಿಯೂರಪ್ಪ ವಿರುದ್ಧವೂ ತಂತ್ರ ರೂಪಿಸುತ್ತಿದೆ. ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ನೀಡದಂತೆ ರೆಬೆಲ್ ಟೀಮ್ ಯಡಿಯೂರಪ್ಪ ಅವರಿಗೆ ಮನವಿ ಮಾಡಿದ್ರು. ಯಡಿಯೂರಪ್ಪ ಮಾತ್ರ ಕ್ಯಾರೆ ಎಂದಿಲ್ಲ ಅನ್ನೋದು ಈ ಟೀಮ್ನ ವಾದ. ಹೀಗಾಗಿ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪಗೆ ಬೆಂಬಲ ನೀಡುವ ಮೂಲಕ ಯಡಿಯೂರಪ್ಪಗೂ ಬುದ್ಧಿ ಕಲಿಸಬೇಕು, ಕೇಂದ್ರಕ್ಕೆ ಸ್ಪಷ್ಟ ಸಂದೇಶವೊಂದು ರವಾನೆ ಮಾಡಬೇಕು ಅಂತ ರೆಬೆಲ್ ಸಿದ್ಧವಾಗಿದೆ. ನೀವು ಸರಿಯಾಗಿ ಕೆಲಸ ಮಾಡಬೇಕು ಅಂತ ಮಾಡ್ತಾ ಏನು ನಿರ್ಧಾರ ಸರ್ ದಾವಣಗೆರೆಯಲ್ಲಿ? ಕ್ಯಾಂಡಿಡೇಟ್ ಆಗಬೇಕು ಅಂತ ಅದ ನಾವು ಈಗಲೂ ಸರ್ ಈಗಲೂ ಅಪೋಸ್ ಇದೆ ಸರ್ ಕ್ಯಾಂಡಿಡೇಟ್ಗೆ? ಯಾಕೆ ಅಲ್ಲ ಸರ್, ಈಗ ಮೀಟಿಂಗ್ಗಳು ಈಗ ಆಗ್ತಾ ಇದ್ದಾವಲ್ಲ, ಅದಕ್ಕೆ ಕೇಳಿದೆ ಸರ್. ಈಗ ಹೈಕಮಾಂಡ್ ನಿರ್ಧಾರ ಆದಮೇಲೆ ಕ್ಷೇತ್ರದಾಗ 8 ಜನ ಇದ್ದರೆ 6 ಜನ ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಕ್ಯಾಂಡಿಡೇಟ್ ಅಂತ ಖಚಿತ ಕ್ಯಾಂಡಿಡೇಟ್ ಆಗ್ತದೆ. ಕೆಎಸ್ ಈಶ್ವರಪ್ಪ ಮತ್ತು ದಾವಣಗೆರೆಯ ರೆಬೆಲ್ ಟೀಮ್ ಬಿಜೆಪಿ ಅಭ್ಯರ್ಥಿಗಳನ್ನ ವಿರೋಧ ಮಾಡುತ್ತಾ ನಾವು ಬಂಡಾಯ ಸ್ಪರ್ಧಿಸಿ ಗೆದ್ದು ಮೋದಿಯವರನ್ನ ಪ್ರಧಾನಿ ಮಾಡ್ತೀವಿ ಎನ್ನುತ್ತಿದ್ದಾರೆ. ಒಟ್ಟಾರೆ 2 ಜಿಲ್ಲೆಯಲ್ಲೂ ಸ್ವಪಕ್ಷೀಯರೇ ಮಗ್ಗಲ ಮುಳ್ಳಾಗಿರೋದಂತೂ ಸತ್ಯ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಕಸ್ತೂರಿ ಗುಡೋಡಿ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.